ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ GPSTR ಎಕ್ಸಾಮಿನೇಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. GPSTR ಪರೀಕ್ಷೆಯ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋನಲ್ಲಿ ಕೊಡ್ತಾ ಇದ್ದೇವೆ. ಅರ್ಹತೆ ಆಗಿರ್ಬೋದು, ಇದಾಗಿ ನಮ್ಮನೆ ಪರೀಕ್ಷಾ ಮಾದರಿ ಆಗಿರ್ಬೋದು, ಇದ್ರ ಜೊತೆಗೆ ವಯೋಮಿತಿ ಆಗಿರ್ಬೋದು, ನೆಕ್ಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಎಕ್ಸಾಮ್ ಯಾವಾಗ ಕಾಲ್ ಫಾರ್ ಆಗಬಹುದು ಅಂತ, ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ಈ ಒಂದು ವಿಡಿಯೋನಲ್ಲಿ ನೋಡ್ಕೊಳ್ಳೋಣ. ನಂಬರ್ 1, ಅರ್ಹತೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅರ್ಹತೆ ಬಂದು ಡಿಗ್ರಿ ಆಗಿರಬೇಕಾಗಿರುತ್ತೆ. ಇದ್ರ ಜೊತೆಗೆ ಕಂಪಲ್ಸರಿಯಾಗಿ BEd ಆಗಿರಬೇಕಾಗಿರುತ್ತೆ ಅಥವಾ DEd ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು KTET ಕಂಪಲ್ಸರಿಯಾಗಿ ಆಗಿರಬೇಕಾಗುತ್ತೆ. KTETನಲ್ಲಿ ಕೂಡ ಸೆಕೆಂಡ್ ಪೇಪರ್, ನಾಟ್ ಫಸ್ಟ್ ಪೇಪರ್, ಪೇಪರ್ 2 ಅದು ಬಂದು ಕ್ವಾಲಿಫೈ ಆಗಿರಬೇಕಾಗಿರುತ್ತೆ. KTET ಅಥವಾ CTET, ಸೆಂಟ್ರಲ್ TET. ಓಕೆ, ಇದು ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ಒಂದು ಮಿಸ್ ಆದರೆ ಕೂಡ ಯು ಆರ್ ನಾಟ್ ಎಲಿಜಿಬಲ್ ಫಾರ್ GPSTR ಎಕ್ಸಾಮಿನೇಷನ್. ಓಕೆ, ಡಿಗ್ರಿ ಪ್ಲಸ್ BEd ಅಥವಾ DEd. ಓಕೆ, ಇದ್ರ ಜೊತೆಗೆ ಎಲಿಮೆಂಟರಿ ಎಜುಕೇಷನ್ ಅಂತ ಹೇಳ್ತೀರಿ, DEd ಅಂತ ಹೇಳಿದ್ರೆ. ಇದ್ರ ಜೊತೆಗೆ KTET ಕಂಪಲ್ಸರಿಯಾಗಿ ಪೇಪರ್ 2ನ ಪಾಸ್ ಆಗಿರಬೇಕಾಗಿರುತ್ತೆ. ಜೊತೆಗೆ ಅದರ್ವೈಸ್ KTET ಅಥವಾ CTET. ಓಕೆ, ನೆಕ್ಸ್ಟ್ ಬಂದು ನೋಡಿ, ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆರ್ಟ್ಸ್ ಮತ್ತು ಸೈನ್ಸ್ ಅವ್ರಿಗೆ ಮಾತ್ರ GPSTR ಎಕ್ಸಾಮಿನೇಷನ್ ಬರೆಯೋದಕ್ಕೆ ಆಗುವಂಥದ್ದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೋಷಿಯಲ್ ಸೈನ್ಸ್ ಮತ್ತು ಲ್ಯಾಂಗ್ವೇಜಸ್ ಆರ್ಟ್ಸ್ ಥರ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಇದ್ರ ಜೊತೆಗೆ ಡಿಗ್ರಿನಲ್ಲಿ ಯಾರು ಸೈನ್ಸ್ ತೊಗೊಂಡಿರುತ್ತೋ ಅವ್ರು ಬಂದು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಆಗಿ ಅವರು ಆಪ್ಟ್ ಮಾಡ್ಕೊಬೋದಾಗಿರುತ್ತೆ. ಎಕ್ಸಾಮ್ ಪ್ಯಾಟ್ರನ್ನ ನೋಡ್ಕೊಳ್ಳೋದಾದರೆ, ಇಲ್ಲಿ ನೋಡ್ಕೊಳ್ಳಿ, ಸಬ್ಜೆಕ್ಟ್ಸ್ ಯಾರು ತೊಗೊತಾ ಇರ್ತಾರೋ, ಎಸ್ಪೆಷಲಿ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇದರ ಜೊತೆಗೆ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇವ್ರಿಗೆ ಎಕ್ಸಾಮ್ ಪ್ಯಾಟ್ರನ್ ಬೇರೆ ಇರುತ್ತೆ. ಲ್ಯಾಂಗ್ವೇಜಸ್ ಯಾರು ಆಪ್ಟ್ ಮಾಡ್ಕೊತೀರೋ ಅವ್ರಿಗೆ ಎಕ್ಸಾಮ್ ಪ್ಯಾಟ್ರನ್ ಬೇರೆ ಇರುತ್ತೆ. ನಾನು ಫಸ್ಟ್ ಬಂದು ಸಬ್ಜೆಕ್ಟ್ಸ್ ಯಾರು ಆಪ್ಟ್ ಮಾಡ್ಕೊತಾ ಇದ್ದೀರೋ ಅವ್ರಿಗೆ ಪ್ಯಾಟ್ರನ್ನ ನಾನು ಹೇಳ್ತಿರುವಂಥದ್ದು. ಟೋಟಲ್ ಆಗಿ 400 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುವಂಥದ್ದು. 400 ಮಾರ್ಕ್ಸಲ್ಲಿ 3 ಕ್ವಶನ್ ಪೇಪರ್ಸ್ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3. ಇದರಲ್ಲಿ ಯಾರು ಸಬ್ಜೆಕ್ಟ್ಸ್ ಆಪ್ಟ್ ಮಾಡ್ಕೊಂಡಿರ್ತಾರೋ, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇದರ ಜೊತೆಗೆ ಸೈನ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು, ಕಂಪಲ್ಸರಿಯಾಗಿ 3 ಪೇಪರ್ಸ್ನ ಬರೀಬೇಕಾಗಿರುತ್ತೆ. ಓಕೆ, ಒಂದೊಂದಾಗೆ ನೋಡ್ಕೊಳ್ಳೋಣ. ಪೇಪರ್ 1 ಏನಾಗಿರುತ್ತೆ ಅಂತ ಹೇಳಿದ್ರೆ, ಪೇಪರ್ 1 ಬಂದು 150 ಕ್ವಶನ್ಸ್ಗೆ ಇರುವಂಥದ್ದು. 150 MCQ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ 150 ಟೈಪ್ ಕ್ವಶನ್ಸಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಸಬ್ಜೆಕ್ಟ್ಸ್ ಲೈಕ್ ಸೈಕಾಲಜಿ, ICT ಆಗಿರ್ಬೋದು, ಇದಾದಮೇಲೆ ವ್ಯಾಲ್ಯೂ ಎಜುಕೇಷನ್ ಆಗಿರ್ಬೋದು, GK ಆಗಿರ್ಬೋದು, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಇವೆಲ್ಲ ಸೇರಿ ಕೊಡುವಂಥದ್ದು 150 ಕ್ವಶನ್ಸ್ನ. ಇದು ಬಂದು ಜನರಲ್ ಪೇಪರ್, ಎಲ್ಲರೂ ಬರೀಬೇಕಾಗಿರುತ್ತೆ ಇದು. ಓಕೆ, ನೆಕ್ಸ್ಟ್ ಬಂದು ಪೇಪರ್ 2. ಇದು ಕೂಡ 150 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕಾಗಿರುತ್ತೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಇದು ಬಂದು ಡಿಸ್ಕ್ರಿಪ್ಟಿವ್ ಪೇಪರ್ ಜೊತೆಗೆ MCQ ಬೋತ್ ಇರೋವಂಥದ್ದು. ಇದು ಬಂದು ಏನು ಅಂತ ಹೇಳಿದ್ರೆ, ಆ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಕೊಡುವಂಥ ಕ್ವಶನ್ ಪೇಪರ್ ಇದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸೈನ್ಸ್ ಏನಾದರೂ ಆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೈನ್ಸ್ ಮೇಲೇನೇ ಕೊಡುವಂಥದ್ದು, ಅಥವಾ ಸೋಷಿಯಲ್ ಸೈನ್ಸ್ ಏನಾದರೂ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ಮೇಲೇ ಕೊಡುವಂಥದ್ದು. ಓಕೆ, ಸೊ ಇದರಲ್ಲಿ 50 ಕ್ವಶನ್ಸ್ ಬಂದು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಇರುವಂತಹ ಕ್ವಶನ್ಸ್, ಆ 50 ಕ್ವಶನ್ಸ್ ಬಂದು MCQ ಆಗಿರುತ್ತೆ. ಮತ್ತು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರುವಂಥದ್ದು ಬರೀಬೇಕಾಗಿರುತ್ತೆ. ಓಕೆನಾ? ಸೊ ಇದು ಬಂದು ಟೋಟಲ್ 150 ಮಾರ್ಕ್ಸ್ಗೆ ಇರುವಂಥದ್ದು ಪೇಪರ್ 2. ನಂತರ ಪೇಪರ್ 3 ಇರುತ್ತೆ. ಪೇಪರ್ 3 ಬಂದು ಕನ್ನಡ. ಓಕೆ, ಇದರಲ್ಲಿ 50% ಅಂದರೆ 50 ಮಾರ್ಕ್ಸ್ ಕಂಪಲ್ಸರಿಯಾಗಿ ತೆಗಿಲೇಬೇಕಾಗಿರುತ್ತೆ, ಅವಾಗೇನೆ ಎಲಿಜಿಬಿಲಿಟಿ ಆಗುವಂಥದ್ದು. ಓಕೆ, ಇದು ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಯಾರು ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಬರೀತಿರಲ್ವಾ ಅವರಿಗೆ ಇರುವಂಥ ಪೇಪರ್ ಇದಾಗಿರುತ್ತೆ, ಪೇಪರ್ 3. ರೈಟ್, ಇದನ್ನು ಬಿಟ್ಟು ಲ್ಯಾಂಗ್ವೇಜಸ್ ಯಾರು ತಗೊಂಡು, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೊ ಅವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಓನ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 ಆ್ಯಸ್ ಯೂಶುವಲಿ ಹಾಗೆ ಮಾತಾಡಿದೆ ಎಲ್ಲರಿಗೂ ಕಾಮನ್ ಪೇಪರ್ ಆಗಿರುತ್ತೆ. ಸೈಕಾಲಜಿ ಇರುವಂಥದ್ದು, ICT ಇರುವಂಥದ್ದು, ವ್ಯಾಲ್ಯೂ ಎಜುಕೇಷನ್ ಇರುವಂಥದ್ದು, GK ಇರುವಂಥದ್ದು. ಓಕೆನಾ? ಇದು ಬಂದು ಪೇಪರ್ 1 ಎಲ್ಲರಿಗೂ ಕಾಮನ್ ಪೇಪರ್ ಇದು. ನೆಕ್ಸ್ಟ್ ಬಂದು ಪೇಪರ್ 2, ಆ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಪೇಪರ್. ಸೇಮ್ ಅದೇ 50 ಕ್ವಶನ್ಸ್ ಬಂದು MCQ ಇರುತ್ತೆ, 100 ಕ್ವಶನ್ಸ್ ಬಂದು ಡಿಸ್ಕ್ರಿಪ್ಷನ್ ಟೈಪಲ್ಲಿ ಇರುವಂಥದ್ದು. ಪೇಪರ್ 3 ಇವ್ರಿಗೇನು ಅವಶ್ಯಕತೆ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ನಮ್ಮ ಒಂದು ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಸೈಕಾಲಜಿಗೆ, ICTಗೆ ಮತ್ತು ವ್ಯಾಲ್ಯೂ ಎಜುಕೇಷನ್ ಮತ್ತು GK ಕ್ಲಾಸಸ್ ಕಂಪ್ಲೀಟಾಗಿ ಮಾಡ್ತಾ ಇದ್ದೀವಿ. ಇಟ್ಸ್ ಎನಫ್. ಯಾಕಂತ ಹೇಳಿದ್ರೆ ಕ್ಲೀನಾಗಿ ಮಾಡ್ಕೊಡ್ತೀವಿ, A to Z ಸಿಲೆಬಸ್ನ ಕಂಪ್ಲೀಟಾಗಿ ಮಾಡ್ಕೊಡ್ತೀವಿ. ಮೋರ್ ದೆನ್ ಎನಫ್. ಒಂದ್ಸರಿ ನೋಡಿ, ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ, ಯೂಟ್ಯೂಬಲ್ಲೇ ಇರುತ್ತೆ. ಇದ್ರ ಜೊತೆಗೆ ನೋಡ್ಕೊಳ್ಳೋದಾದರೆ,
ಮಾರ್ಕ್ಸ್ ಕನ್ಸಿಡರೇಷನ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ತುಂಬ ಜನ ಕಾಲ್ ಮಾಡಿ ಕೇಳಿದ್ದಾರೆ ಮಾರ್ಕ್ಸ್ ಕನ್ಸಿಡರೇಷನ್ ಯಾವ ಥರ ಮಾಡ್ತಿದ್ದಾರೆ, ಏನಾದರೂ ಚೇಂಜಸ್ ಇದೆಯಾ GPSTR ಬರ್ತಿರೋಂಥ ಎಕ್ಸಾಮಿನೇಷನಲ್ಲಿ, ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಕನ್ಸಿಡರೇಷನ್ ಯಾವ ಥರ ಮಾಡಬಹುದು ಅಂತ. ಸೊ ಆ್ಯಸ್ ಪರ್ ನೌ ಏನು ಅಂತ ಹೇಳಿದ್ರೆ, ಈಗಿನ ತನಕ ಹಳೇದೇನಿದೆಯೋ ಎಲ್ಲ ಮಾರ್ಕ್ಸ್ ಕನ್ಸಿಡರೇಷನ್ ಮಾಡ್ತಾರೆ. ಯಾವ್ದಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ GPSTR ಪರೀಕ್ಷೆದು ಮಾಡ್ತಾರೆ, 50% ಮಾರ್ಕ್ಸ್ ತೊಗೊತಾರೆ. ಇದ್ರ ಜೊತೆಗೆ ಡಿಗ್ರಿನ 20% ಮಾರ್ಕ್ಸ್ನ ಕನ್ಸಿಡರೇಷನ್ ಮಾಡೋದು. ಇದರ ಜೊತೆಗೆ BEd ಅಥವಾ DEd 10%ನ ಕನ್ಸಿಡರೇಷನ್ ಮಾಡುವಂಥದ್ದು. ಮತ್ತು TET ಪರೀಕ್ಷೆನಲ್ಲಿ 20% ಕನ್ಸಿಡರೇಷನ್ ಮಾಡಿ 100% ಆ ಟೋಟಲ್ ರಿಸಲ್ಟ್ನ ಬಿಡುವಂಥದ್ದು. ಇದು ಬಂದು ಇಲ್ಲಿ ತನಕ ಇರುವಂಥದ್ದು. ಆದರೆ ನೋಟಿಫಿಕೇಷನಲ್ಲಿ ಏನೆಲ್ಲ ಹೊಸ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಚೇಂಜಸ್ ಆಗಬಹುದು, ಆಗದಿರಾನೂ ಇರ್ಬೋದು. ಓಕೆ, ಬಟ್ ನಿಮ್ಮ ಪ್ರಿಪ್ರೇಷನ್ ಅನ್ನೋದು ನೀವು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಏಜ್ ರಿಲ್ಯಾಕ್ಸೇಷನ್. ತುಂಬ ಜನ ಕೇಳಿದ್ದೀರಾ. ಏಜ್ ರಿಲ್ಯಾಕ್ಸೇಷನ್ ಬಂದು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. 5 years ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಾರ್ ಎಕ್ಸಾಂಪಲ್ 35 ನಂದು ಏಜ್ ಇತ್ತು ಅಂತ ಹೇಳಿದ್ರೆ ಕ್ರೈಟೀರಿಯಾ, ಅದಕ್ಕೆ ಮೇಲೆ ಪ್ಲಸ್ 5 yearsನ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಗೌರ್ಮೆಂಟಿಂದ. ಓಕೆ, ನೆಕ್ಸ್ಟ್ ಬಂದು ಎಕ್ಸಾಮ್ ಯಾವಾಗ ಅಂತ ಕೇಳಿದ್ದಾರೆ. ಸೊ ಎಲ್ಲರೂ ನೋಡ್ತಾನೆ ಇದ್ದೀರಾ, ಒಳ ಮೀಸಲಾತಿ ರಿಪೋರ್ಟ್ ತುಂಬ ಇಟ್ಸ್ ಕ್ರಿಯೇಟಿಂಗ್ ಲಾಟ್ ಆಫ್ ರಾಕಸ್. ಸೊ ಏನು ಅಂತ ಹೇಳಿದ್ರೆ, ಈ ಒಂದು ಒಳ ಮೀಸಲಾತಿದು ಮುಗ್ದ ನಂತರನೇ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಸೊ 2026 ಫಸ್ಟ್ ಹಾಫ್ ಏನಿದೆಯೋ, ಒಂದು ಜೂನ್ ಅಥವಾ ಜುಲೈ ಒಳಗಡೆನೆ ನಿಮಗೆ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಓಕೆ, ಏನು ಅಂತ ಹೇಳಿದ್ರೆ ಹೈಕೋರ್ಟಿಂದ ತೀರ್ಪು ಕೂಡ ಆಗಿದೆ. 50% ಒಳ ಮೀಸಲಾತಿ ರಿಸರ್ವೇಷನ್ ಇದ್ದರೆ ಹಳೆ ಒಂದು ರಿಸರ್ವೇಷನ್ ಆಧಾರದ ಮೇಲೇ ನೀವು ನೋಟಿಫಿಕೇಷನ್ನ ಕಾಲ್ ಮಾಡಬಹುದು ಅಂತ. ಸೊ ಅದು ಕಂಪ್ಲೀಟ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಮೇಲೆ ತುಂಬ ಪ್ರೆಷರ್ ಕೂಡ ಹಾಕ್ತಿರೋವಂಥದ್ದು, ಎಸ್ಪೆಷಲಿ ಅಕ್ಷರ ಸಂಘಟನೆ ಆಗಿರ್ಬೋದು. ಇದಾಗಿದ್ದ ಮೇಲೆ ಕಂಪ್ಲೀಟ್ ಎಲ್ಲರೂ ಇದಕ್ಕೆ ಪ್ರೆಷರ್ ಆಗ್ತಿರುವಂಥದ್ದು, ಎಕ್ಸಾಮ್ ಮಾಡಿ ಅಂತ ಪ್ರೆಷರ್ ಆಗ್ತಿರುವಂಥದ್ದು. ಇದ್ರ ಜೊತೆಗೆ ನೀವು ಕೂಡ ಸಪೋರ್ಟ್ ಕೊಡಿ, ಎಸ್ಪೆಷಲಿ ಟ್ವಿಟರ್ ಅಭಿಯಾನ ಮೂಲಕ. ಇಲ್ಲದೆ ಹೋದರೆ ಎಲ್ಲಾದರೂ ಒಂದು ಕಡೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ರೀಸೆಂಟಾಗಿ ಒಂದು ಪ್ರತಿಭಟನೆ ನಡೀತು, ಧಾರವಾಡದಲ್ಲಿ ನಡೀತಿದೆ. ಸೊ ಏನು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಜಾಯಿನ್ ಯುವರ್ ಹ್ಯಾಂಡ್ಸ್. ಓಕೆ, ಏನು ಅಂತ ಹೇಳಿದ್ರೆ ನೋಟಿಫಿಕೇಷನ್ಸ್ ಆಗಬೇಕು. ಸೊ ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಜಾಬ್ ಸಿಗುವಂಥದ್ದು. ಸೊ ಕೈ ಜೋಡಿಸಿ ಇದಕ್ಕೆ. ಓಕೆ, ಸೊ ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್, ಇದ್ರ ಜೊತೆಗೆ ಸ್ಪರ್ಶ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಿ. ಇದ್ರ ಜೊತೆಗೆ ಸೈಕಾಲಜಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ICT ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.